ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನನ್ನ ತಾಯಂದಿರು, ನನ್ನ ಅಕ್ಕ ತಂಗಿಂದಿರು, ನನ್ನ ಸ್ನೇಹಿತರು ಸುಮಾರು ಜನ ನನಗೆ ಫೋನ್ ಮಾಡಿ, ಸರ್ ನನ್ನದೊಂದು ಚಿಕ್ಕ ಅಳಿಲು ಸೇವೆ ತೊಗೊಂಡಿದ್ದೀನಿ, ಬರ್ತೀರಾ ಅಂತ ಕರೆದಾಗ ನನಗೆ ತುಂಬಾ ಆನಂದವಾಯಿತು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವೇನು ಮನಸ್ಸಲ್ಲಿ ಅಂದುಕೊಂಡು ಕೊಟ್ಟಿದ್ದೀರಾ, ರಾಯರ ಆಶೀರ್ವಾದ, ರಾಯರ ಕಣ್ಣಿನ ದೃಷ್ಟಿ ಸದಾ ನಿಮ್ಮ ಮೇಲೆ ಇರಲಿ ತಾಯಂದಿರೇ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇವಾಗ ಏನು ಕೊಡಿಸಿದ್ದಾರೆ ಅನ್ನೋದು ನಾನು ಕೂಗಿ ಹೇಳುವಂಥ ಸಮಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ. ಸ್ನೇಹಿತರೆ, ಪ್ರೀತಿ ಪ್ರಶಾಂತ್ ಚಿನ್ಮಿತ್ ಧನುಶ್ರೀ ಅಂತೇಳಿ ಅವರು 52 kg ಅಕ್ಕಿ, 5 kg ಸಕ್ಕರೆ, 5 kg ಗೋಲ್ಡ್ ವಿನ್ನರ್ ಎಣ್ಣೆ, 1 kg ಬೆಲ್ಲವನ್ನು ಕೊಡಿಸಿದ್ದಾರೆ. ಆಶಾ ಗಂಡನ ಹೆಸರು ಪ್ರದೀಪ್ ಕುಮಾರ್, ಅವರು 26 kg ಅಕ್ಕಿ, 5 kg ಸಕ್ಕರೆಯನ್ನು ಕೊಡಿಸಿದ್ದಾರೆ. ಮಹಾದೇವ್ ರಾಹು, ಭಾರತೀಬಾಯಿ ಮಕ್ಕಳ ಹೆಸರು ರಾಹುಲ್ ರಿತ್ತಿಮ್ಮ, ಅವರು 26 kg ಅಕ್ಕಿ, 2 kg ಸಕ್ಕರೆಯನ್ನು ಕೊಡಿಸಿದ್ದಾರೆ. ಲಿಖಿತಾ, ಅವರು ತಂದೆ ಹೆಸರು ರಾಜಶೇಖರ್, ತಾಯಿ ಹೆಸರು ಉಷಾ, ಅವರು 26 kg ಅಕ್ಕಿ, 2 kg ಸಕ್ಕರೆಯನ್ನು ಕೊಡಿಸಿದ್ದಾರೆ. ಪುಣ್ಯಶ್ರೀ ಕೇಶವ್, ಅವರು 1 ಬಾಟಲ್ ತುಪ್ಪವನ್ನು ಕೊಡಿಸಿದ್ದಾರೆ. ಪಾಂಡುರಂಗ ಜನುಶ್ರೀ, ಅವರು 1 ಬಾಟಲ್ ತುಪ್ಪವನ್ನು ಕೊಡಿಸಿದ್ದಾರೆ. ಶಂಕರ್ ಕಟ್ಟಪ್ಪ ಕಮಲವ್ವ ಪ್ರವೀಣ್, ಅವರು 1 ಬಾಟಲ್ ತುಪ್ಪವನ್ನು ಕೊಡಿಸಿದ್ದಾರೆ. ಖಂಡಿತ ತಾಯಂದಿರೇ, ನೀವೇನು ಮನಸ್ಸಲ್ಲಿ ಅಂದುಕೊಂಡು ಕೊಟ್ಟಿದ್ದೀರಾ, ರಾಯರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ತಾಯಿ. ಸ್ನೇಹಿತರೆ, ಇವಾಗ ಏನು ಕೊಡಿಸಿದ್ದೀರಾ, ಕೊಡಿಸಿದಂಥ ವ್ಯಕ್ತಿಗಳಿಗೆ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ, ಕೊಡಿಸಲ್ದ ಇದ್ದವ್ರಿಗೂ ಒಳ್ಳೆಯದಾಗಲಿ. ಕೊಡಿಸಲ್ದ ಇದ್ದವ್ರಿಗೆ ಯಾಕೆ ಒಳ್ಳೆಯದಾಗಲಿ ಅಂದರೆ, ಅವ್ರ ಧ್ವನಿಯ ಮುಖಾಂತರ ರಾಯರಿಗೆ ಸಲ್ಲಿರುತ್ತೆ. ಅಪ್ಪ, ನನ್ನ ಹತ್ರ ಈ ಸಲ ಕೊಡಿಸೋಷ್ಟು ಶಕ್ತಿ ನನಗಿಲ್ಲ, ಬರುವ ಆರಾಧನಾ ಮಹೋತ್ಸವಕ್ಕೆ ನಾನು ಖಂಡಿತ ಕೊಡಿಸ್ತೀನಿ ಅಂತ ಅಂದಿರೋ ಧ್ವನಿ ರಾಯರಿಗೆ ಸಲ್ಲಿರುತ್ತೆ. ಪರವಾಗಿಲ್ಲಮ್ಮ, ಇವಾಗ ಎಲ್ಲರೂ ನನ್ನ ಮಕ್ಕಳೇ ಇದ್ದಂಗೆ ಅಂಥೇಳಿ ರಾಯರ ಆಶೀರ್ವಾದ ಮಾಡಿರ್ತಾರೆ. ಖಂಡಿತ ತಾಯಂದಿರೇ, ಕೊಡಿಸ್ದವ್ರಿಗೂ ಒಳ್ಳೆಯದಾಗಲಿ, ಕೊಡಿಸಲ್ದ ಇದ್ದವ್ರಿಗೂ ಒಳ್ಳೆಯದಾಗಲಿ. ಈ ಸಲ ಕೊಡ್ಸೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಬರುವ ವರ್ಷ ನೀವು ಖಂಡಿತ ಕೊಡಿಸ್ತೀನಿ ಅನ್ನೋದು ನಂಬಿಕೆ ನನಗಿದೆ. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ ಏನಂದರೆ, ನೀವು ಮಂತ್ರಾಲಯಕ್ಕೆ ಹೋದಾಗ ಅಥವಾ ರಾಯರ ಮಠಕ್ಕೆ ಹೋದಾಗ ನಿಮ್ಮ ಕಣ್ಣಿಗೆ ಎಲ್ಲಿ ಬೃಂದಾವನ ಕಾಣುತ್ತೆ, ಅಲ್ಲೇ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಕಣ್ಣು ಮುಚ್ಚಿ ನಿಂತ್ಕೊಳ್ಳೋಕೆ ಹೋಗಬೇಡಿ, ಕಣ್ಣು ಬಿಟ್ಟು ನಿಂತ್ಕೊಳ್ಳಿ. ಯಾಕಂದರೆ ರಾಯರು ಬೃಂದಾವನದಲ್ಲಿ, ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರು ಇರುತ್ತಾರೆ. ಅಲ್ಲಿ ಕೂತ್ಕೊಂಡು ನಿಮ್ಮನ್ನು ನೋಡ್ತಾ ಇರ್ತಾರೆ. ನೀವು ಕಣ್ಣು ಮುಚ್ಚಿದಾಗ ರಾಯರು ನೋಡಿದ್ದು ನಿಮಗೂ ಗೊತ್ತಾಗಲ್ಲ. ಸ್ನೇಹಿತರೆ, ನೀವು ಕಣ್ಣು ಬಿಟ್ಟು ನೀವು ಏನು ಕೇಳ್ಕೊತಾ ಇರ್ತೀರ, ಅಪ್ಪ ನನಗೆ ಕಷ್ಟ ಇದೆ, ಅದನ್ನು ಎದುರಿಸೋ ಶಕ್ತಿ ಕೊಡುವಂಥ ರಾಯರ ಹತ್ರ ಕೇಳ್ಕೊಳ್ಳಿ. ರಾಯರ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ನೀವೇನು ಅಂದುಕೊಂಡಿರ್ತೀರ ಅದನ್ನು ರಾಯರ ಹತ್ರ ಕೇಳ್ಕೊಳ್ಳಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ತಾಯಂದಿರೇ. ಯಾಕಂದರೆ ಇಷ್ಟು ದೂರದಿಂದ ಅಲ್ಲಿವರೆಗೂ ಹೋಗಿರ್ತೀರ. ಕಣ್ಣು ಮುಚ್ಚಿಕೊಂಡು ನಾವು ನೈಟ್ ಮಲಗೋ ಟೈಮಲ್ಲಿ ಕಣ್ಣು ಮುಚ್ಚಿ ಮಲಗುವಂಥ ಸಮಯ ನಮಗಿರುತ್ತೆ. ದೇವಸ್ಥಾನ ಅಂತ ಹೋದಾಗ, ರಾಯರ ಮಠ ಅಂತ ಹೋದಾಗ ಅಲ್ಲಿ ಬೃಂದಾವನ ಇರುತ್ತಲ್ಲ, ಅಲ್ಲಿ ರಾಯರು 700 ವರ್ಷ ಜೀವಂತವಾಗಿರುತ್ತೇವೆ ಅಂತೇಳಿದ್ದಾರೆ ಸ್ನೇಹಿತರೆ. ಅವರು ರಾಯರು, ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು 700 ವರ್ಷ ಇರುತ್ತೇನೆ ಅಂತಂದಿದ್ದಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ಇವಾಗ ಆಲ್ರೆಡಿ 353 ವರ್ಷ ಕಳೆದೋಯ್ತು ಸ್ನೇಹಿತರೆ. ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಸ್ನೇಹಿತರೆ. ಇವಾಗ ಭಕ್ತಾದಿಗಳು ನೋಡಿ, ಏನು ಅಕ್ಕಿ ಮೂಟೆ ಮತ್ತು ಎಣ್ಣೆ, ಸಕ್ಕರೆ, ಬೆಲ್ಲ, ತುಪ್ಪ ಎಷ್ಟು ಅದ್ಭುತವಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಒಗ್ಗಟ್ಟಿನಲ್ಲಿ ಏನೇ ಬೇಕಾದರೂ ಸಾಧನೆಯನ್ನು ಮಾಡಬಹುದು. ಯಾಕಂದರೆ ಅದು ನಮ್ಮ ಮನೆ ಹಬ್ಬ ಸ್ನೇಹಿತರೆ. ಭಕ್ತಾದಿಗಳು ಕೊಟ್ಟಂಥ ಅಕ್ಕಿ ಮೂಟೆ, ಸಕ್ಕರೆ, ತುಪ್ಪ ನೋಡ್ತಾ ಇರಿ. ಆಹಾ, ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ಭಕ್ತಾದಿಗಳು ಕೊಡಿಸಿದಂಥ ಒಂದು ತುಪ್ಪದ ಬಾಟ್ಲಿ, ಯಾಕಂದರೆ ನಾನು ಅಲ್ಲಿ ಕೆಳಗಡೆ ಇಟ್ಟೆ, ಕೆಳಗಡೆ ಬೇಡ ಮೇಲ್ಗಡೆ ಇಡಿ. ಯಾಕಂದರೆ ಆ ತುಪ್ಪದ ಬಾಟ್ಲಿಂದ ರಾಯರಿಗೆ ಪೂಜೆ ಮಾಡುವಂಥ, ತುಪ್ಪದಲ್ಲಿ ಬೆಳಗುವಂಥ ಒಂದು ತುಪ್ಪ ಅದು. ಅದಕ್ಕೆ ಕೆಳಗಡೆ ಇಡಕ್ಕೆ ಹೋಗ್ಬಿಡಿ, ಮೇಲ್ಗಡೆ ಇಡಿ ಅಂತ ಹೇಳಿದರು ನಮ್ಮ ಗುರುಗಳು. ಆ ಕಾರಣದಿಂದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇನ್ನೊಂದು ವಿಚಾರ, ಭಕ್ತಾದಿಗಳು ಕೊಡಿಸಿದಂಥ ಅಕ್ಕಿ ಮೂಟೆ ಮತ್ತು ಎಣ್ಣೆ, ಸಕ್ಕರೆ, ತುಪ್ಪ, ಇವಾಗ ರಾಯರ ದರ್ಶನ ಮಾಡಿ ಸ್ನೇಹಿತರೆ.
ನೀವೇನು ಕೊಡಿಸಿದ್ದೀರ ಅದನ್ನೆಲ್ಲ ಮುಂದ್ಗಡೆ ಇಟ್ಟಿದ್ದೀನಿ. ಇವಾಗ ನೀವು ರಾಯರ ಕಣ್ಣಿನ ದೃಷ್ಟಿ, ರಾಯರ ಆಶೀರ್ವಾದ ನಿಮಗೆ ಬೀಳಬೇಕು ಅಂದರೆ ಆಶೀರ್ವಾದ ತಗೊಳ್ಳಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಸ್ನೇಹಿತರೆ, 700 ವರ್ಷ ಇರುತ್ತೇನೆ ಅಂತ ಹೇಳಿದ್ದಾರೆ. ಇವತ್ತಿಗೂ ಜೀವಂತವಾಗಿದ್ದಾರೆ. ರಾಯರ ಪವಾಡಗಳು, ರಾಯರ ಮಹಿಮೆಗಳು ಒಂದೊಂದನ್ನು ನೋಡ್ತಾ ಹೋದರೆ ನಮ್ಮ ಮೈಯಲ್ಲಿರ್ತಕ್ಕಂಥ ಕೂದಲವನ್ನು ಎದ್ದು ನಿಂತುಕೊಳ್ಳುತ್ತೆ. ಅಷ್ಟು ರೋಮಾಂಚನವಾಗಿ ಕೇಳಬೇಕು ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿ ಬರುತ್ತೆ ಸ್ನೇಹಿತರೆ. ಜೀವಂತವಾಗಿ ಇನ್ನೂ ನಮ್ಮ ರಾಯರಿದ್ದಾರೆ ಸ್ನೇಹಿತರೆ. ಎಲ್ಲೇ ಹೊರಗಡೆ ಹೋಗಬೇಕಾದರೂ ಹೆಣ್ಮಕ್ಳು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ, ಗಂಡು ಮಕ್ಕಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ. ಖಂಡಿತ ನೀವು ಹೋಗೋ ಕೆಲಸ ಎಲ್ಲ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಹೊರಗಡೆ ಹೋಗಿ ಸ್ನೇಹಿತರೆ, ಖಂಡಿತ ಒಳ್ಳೆಯದಾಗುತ್ತೆ. ನೋಡಿ, ನಮ್ಮ ನಂದಕಿಶೋರ್ ಗುರುಗಳು ಅಂತೇಳಿ ರಾಯರಿಗೆ ಅದ್ಭುತವಾಗಿ ಪೂಜೆಯನ್ನು ಮಾಡುತ್ತಾರೆ ಸ್ನೇಹಿತರೆ. ರಾಯರನ್ನು ಮುಟ್ಟಿ ಪೂಜೆ ಅಂಥ ಗುರುಗಳು. ಯಾಕಂದರೆ ನಾವು ಮನುಷ್ಯರು, ಅವರು ಮನುಷ್ಯರು. ಬಟ್ ಅಂಥ ಅವಕಾಶ ಸಿಗುತ್ತೆ ಅಂದರೆ ಅವರು ಕೋಟಿ ಪುಣ್ಯವನ್ನು ಮಾಡಿರಬೇಕು. ಖಂಡಿತ ಸ್ನೇಹಿತರೆ. ಇವಾಗ ನೀವು ಏನು ಕೊಟ್ಟಿದ್ದೀರಾ ನಿಮ್ಮ ಹೆಸರನ್ನು ನಾನು ಅಲ್ಲಿ ಕೂಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಬೃಂದಾವನದ ಹತ್ರ ನಿಂತು ಆ ರಸೀದಿಯಲ್ಲಿ ಬರೆಸಿದಂಥ ಹೆಸರನ್ನು ನೀವೇನು ಸಂಕಲ್ಪನೆ ಮಾಡ್ಕೊಂಡಿದ್ದೀರಾ ಅದೆಲ್ಲ ಅವರು ಈಡೇರಲಿ ಅಂತೇಳಿ ನಾನು ಅಲ್ಲಿ ಗುರುಗಳಾದಂಥವ್ರಿಗೆ ಹೇಳಿದೆ. ಅವರು ಮುಂದ್ಗಡೆ ನಿಂತು ಪೂಜೆಯನ್ನು ಮಾಡಿ ಹೇಳಿದರು. ನೋಡ್ತಾ ಇರಿ ಸ್ನೇಹಿತರೆ. ಹಾಗೆ ನಿಮ್ಮ ಹೆಸರನ್ನು ಕೂಗಿ ಹೇಳ್ತಾ ಇದ್ದೀನಿ ಅಲ್ಲಿ ಬೃಂದಾವನದ ಮುಂದ್ಗಡೆ ನಿಂತ್ಕೊಂಡು ಸ್ನೇಹಿತರೆ. ಆ ಮಂತ್ರಾಕ್ಷತೆಯನ್ನು ಕೊಟ್ಟು ನಿಮ್ಮ ಹೆಸರು ಬರೆದಂಥ ಪತ್ರದಲ್ಲಿ, ಆ ರಸೀದಿಯಲ್ಲಿ ಆ ಮಂತ್ರಾಕ್ಷತೆಯನ್ನು ಹಾಕಿ, ಅಕ್ಕಿ ಮೂಟೆಯಲ್ಲಿ ಆ ಮಂತ್ರಾಕ್ಷತೆಯನ್ನು ಹಾಕಿ ಸ್ನೇಹಿತರೆ. ಮಂತ್ರಾಕ್ಷತೆ ಅನ್ನೋದು ರಾಯರ ಕಣ್ಣಿನ ದೃಷ್ಟಿ ಮತ್ತು ರಾಯರ ಆಶೀರ್ವಾದ ಮಾಡಿ ಆ ಬೃಂದಾವನ ಮುಂದ್ಗಡೆ ಇರುತ್ತೆ. ರಾಯರೇ ಬಂದು ಕೊಡೋಕ್ಕಾಗಲಾರ್ದಕ್ಕೋಸ್ಕರ ನಮ್ಗೆ ಅಲ್ಲಿರ್ತಕ್ಕಂಥ ಅರ್ಚಕರು ನಮಗೆ ಮಂತ್ರಾಕ್ಷತೆಯನ್ನು ಕೊಡುತ್ತಾರೆ. ನೋಡಿ ಸ್ನೇಹಿತರೆ, ಆ ತುಪ್ಪದಲ್ಲಿ ದೀಪವನ್ನು ಬೆಳಗಿ ನೀವೇನು ಸಂಕಲ್ಪನೆ ಮಾಡ್ಕೊಂಡು ಕೊಟ್ಟಿದ್ದೀರಾ ಅದನ್ನು ರಾಯರ ಹತ್ರ ಕೇಳಿ ನಾನು ಪೂಜೆಯನ್ನು ಮಾಡಿದ್ದೀನಿ ಸ್ನೇಹಿತರೆ. ನೀವು ತಲುಪಿಸಿದ್ದೀನಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡ್ತಾ ಇರಿ ಸ್ನೇಹಿತರೆ ಯಾವ ಥರ ಪೂಜೆ ಮಾಡ್ತಾರಂತ ನಮ್ಮ ಗುರುಗಳು. ಅಲ್ಲಿ ದೇವರ ಮೇಲೆ ಹಾಕಿರುವಂಥ ಹೂವನ್ನು ತಗೊಂಡು ನೀವೇನು ಆ ಅಕ್ಕಿ ಮೂಟೆಯನ್ನು ಕೊಡಿಸಿದ್ದೀರ ಅದರ ಮೇಲೆ ಹಾಕು ಅಂತ ಹೇಳಿದರು ಸ್ನೇಹಿತರೆ. ಅಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕಿ ಮೂಟೆ ರಾಯರ ಮಠಕ್ಕೆ ಬಂದು ಬೃಂದಾವನದ ಮುಂದ್ಗಡೆ ನಿಂತ್ಕೊಂಡಿದೆ ಅಂದರೆ ಅಲ್ಲಿ ಅದರ ಮೇಲೆ ಹೂವಿನ ಹಾರ ಹಾಕಿ ಮಂತ್ರಾಕ್ಷತೆಯನ್ನು ಹಾಕಿ ಅಂತ ಹೇಳಿದರು ನಮ್ಮ ಗುರುಗಳು. ಅದರ ಮೇಲೆ ಆಶೀರ್ವಾದವನ್ನು ತಗೊಂಡು ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅವ್ರ ಮನಸ್ಸಲ್ಲಿ ನೀವೇನು ಅಂದುಕೊಂಡಿರ್ತೀರಲ್ವ ಅದು ಈಡೇರಲಿ ಅಂತೇಳಿ ರಾಯರಿಗೆ ಆ ಒಂದು ಪೂಜೆಯನ್ನು ಮಾಡ್ತಾರೆ ಅಲ್ಲಿ ಸ್ನೇಹಿತರೆ. ಇದೇ ಥರನೇ ನೆಕ್ಸ್ಟು ಈ ಆರಾಧನಾ ಮಹೋತ್ಸವ ಅಂದರೆ 2024 ಇದು ಅಂದರೆ 18ನೇ ತಾರೀಕಿಗೆ ಸ್ಟಾರ್ಟ್ ಆಯಿತು ಅಂದರೆ 24ನೇ ತಾರೀಕಿನವರೆಗೂ ರಾಯರು ಕಣ್ಣು ಬಿಟ್ಟು ಕುಳಿತಿರ್ತಾರೆ. ಸಾಧ್ಯವಾದರೆ ನಿಮ್ಮ ಪಕ್ಕದಲ್ಲಿ, ನಿಮ್ಮ ಊರಿನ ಪಕ್ಕದಲ್ಲಿ ಅಥವಾ ನಿಮ್ಮ ಊರಲ್ಲಿ, ನಿಮ್ಮ ಏರಿಯಾದಲ್ಲಿ ಎಲ್ಲಿ ಬೃಂದಾವನ ಇರುತ್ತೆ ಆ ಜಾಗಕ್ಕೆ ಹೋಗಿ ಸ್ನೇಹಿತರೆ. ಯಾಕಂದರೆ ಅವತ್ತಿನ ದಿನದಲ್ಲಿ ಕಣ್ಣು ಬಿಟ್ಟು ಕುಳಿತಿರ್ತಾರೆ. ವಿಶೇಷವಾದ ದಿನ ಅಂದರೆ 21ನೇ ತಾರೀಕಿಗೆ ರಾಯರಿಗೆ 4 ಜಾಗಕ್ಕೂ ಬೃಂದಾವನಕ್ಕೂ ಕಣ್ಣನ್ನು ಅಂಟಿಸಿರ್ತಾರೆ. ಅವತ್ತಿನ ದಿನದಲ್ಲಿ ಕಣ್ಣು ಬಿಟ್ಟು ಕುಳಿತಿರ್ತಾರೆ. ವರ್ಷ ಪೂರ್ತಿ ದೇವರನ್ನು ಜಪ ಮಾಡುತ್ತಾ ಕುಳಿತಿರ್ತಾರೆ. ಅವತ್ತಿನ ದಿನದಲ್ಲಿ ಕಣ್ಣು ಬಿಟ್ಟು ಕುಳಿತಿರ್ತಾರೆ ಸ್ನೇಹಿತರೆ ರಾಯರು. ಸ್ನೇಹಿತರೆ, ನೀವು ಕೊಡಿಸಿದಂಥ ಪೂಜೆಯನ್ನು ನಮ್ಮ ನಂದಕಿಶೋರ್ ಗುರುಗಳವರು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವರು ಭಕ್ತರು ಮನಸ್ಸಲ್ಲಿ ಏನು ಅಂದುಕೊಂಡು ಕೊಟ್ಟಿದ್ದಾರೆ ಅದು ಈಡೇರಲಿ ಅಂತೇಳಿ ರಾಯರ ಹತ್ರ ಅವರು ಕೂಡ ಕೇಳಿದ್ದಾರೆ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಆರಾಧನಾ ಮಹೋತ್ಸವಕ್ಕೆ ಮತ್ತೆ ಅದ್ಭುತವಾದಂಥ ಒಂದು ವಿಡಿಯೋವನ್ನು ಮಾಡಿ, ಯಾಕಂದರೆ ಸುಮಾರು ದೂರದಿಂದ ಇರ್ತೀರ, ನಿಮ್ಮೆಲ್ಲರಿಗೂ ವಿಡಿಯೋ ತಲುಪಿಸೋ ರಾಯರ ದರ್ಶನವನ್ನು ನಾನು ಕೊಡಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ನಾನು ನೆಕ್ಸ್ಟ್ ರಾಯರ ಬಗ್ಗೆ ಏನೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ರಾಯರ ಬಗ್ಗೆ ಬೇಗ ನೀವು ತಿಳ್ಕೊಬೋದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟವಾದರೆ ಬೇರೆಯವರಿಗೆ ಶೇರ್ ಮಾಡಿ.
ಅಲ್ಲಿ ಆ ಗುರುಗಳು ನನಗೆ ಆ ಒಂದು ಪ್ರಸಾದವನ್ನು ಕೊಟ್ಟು ಆ ಹೂವನ್ನು ಕೊಟ್ಟು ಸ್ನೇಹಿತರೆ ಖಂಡಿತ ನನಗೆ ತುಂಬಾ ಖುಷಿಯಾಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ದರ್ಶನ ನೋಡಿ ಸ್ನೇಹಿತರೆ, ರಾಯರ ದರ್ಶನ ಮಾಡಿ. ರಾಯರು ಇದ್ದಾರೆ ಸ್ನೇಹಿತರೆ, ರಾಯರಿದ್ದಾರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಗಂಡು ಮಕ್ಕಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಬೇಕು. ಸ್ತ್ರೀಯರು ಅಂದರೆ ಹೆಣ್ಮಕ್ಳು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬೇಕು. ನೀವು ಹೋಗೋ ಕೆಲಸ ಸಕ್ಸಸ್ ಆಗುತ್ತೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.